ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು. ತಲಾಟಿಗೆ ಏನ್ ಕಮ್ಮಿ ಐತಿ, ತಲಾಟಿಗೆ ಏನ್ ಕಮ್ಮಿ ಇದೆ ಅಂತ ಬಂದು ಹಳ್ಳಾಗ ಒಂದು ಸುತ್ತು ನೋಡಿ ಗೊತ್ತಾಗುತ್ತೆ. ಬರ್ರಿ ಹಳ್ಳಾಗ ಕೂಡ್ರಿ, ರೈತರು ಯಾವ್ಯಾವ ರೀತಿಯಾಗಿ ಮಾತಾಡ್ತಾರೆ, ಯಾವ ರೀತಿಯಾಗಿ ನಮ್ಮ ಗೌರವನೇ ಇಲ್ಲದೆ ಇರೋ ಗೌರವ ತಗೋದು ನೋಡ್ರಿ. ಯಾರು ನಮಗೆ ಬಂದು ಮನೆತನ ಬಂದು ಕೊಡಂಗಿಲ್ಲ, ನೀವು ತಗೋರಿ ಅಂತೇಳಿ. ನಮ್ಮ ಗೌರವ ನಮ್ಮ ಸ್ವಾಭಿಮಾನಕ್ಕೆ ನಾವು ಹೋರಾಟ ಮಾಡಲೇಬೇಕು. ಆ ಪರಿಸ್ಥಿತಿ ಬಂದೈತಿ. ರಾಜ್ಯಾದ್ಯಂತ ನಿನ್ನೆ ದಿನ ಮೊದಲನೇ ಹಂತವಾಗಿ ತಾಲೂಕು ಕಚೇರಿಗಳ ಮುಂದೆ ಮತ್ತು ಇಂದು ಎರಡನೇ ದಿನವಾಗಿ ರಾಜ್ಯದ 31 ಜಿಲ್ಲೆಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮುಷ್ಕರಕ್ಕೆ ಕರೆ ಕೊಟ್ಟ ಪ್ರಯುಕ್ತ ಗ್ರಾಮ ಆಡಳಿತಾಧಿಕಾರಿಗಳ ಮೂಲಭೂತ ಸೌಲಭ್ಯಗಳನ್ನು ಸರ್ಕಾರ ಈಡೇರಿಸಬೇಕು ಅಂತಕ್ಕಂಥದ್ದು ಮತ್ತು ಗ್ರಾಮ ಆಡಳಿತಾಧಿಕಾರಿಗಳಿಗೆ ಬಹಳಷ್ಟು ಕೆಲಸದ ಒತ್ತಡ ಇತ್ತು. ಆ ಕೆಲಸ ಒತ್ತಡ ಕಡಿಮೆ ಮಾಡಬೇಕು ಮತ್ತು ರಜಾ ದಿನಗಳಲ್ಲಿ ಕೆಲಸ ಇರೋದರಿಂದ ಆ ಕೆಲಸಗಳನ್ನು ರಜಾ ದಿನದಲ್ಲಿ ಕೆಲಸದಿಂದ ಗ್ರಾಮ ಆಡಳಿತಾಧಿಕಾರಿಗಳನ್ನು ಮುಕ್ತ ಮಾಡಬೇಕು ಮತ್ತು ಈ ಒಂದು ನಮ್ಮ ಮುಷ್ಕರಕ್ಕೆ ಸಮಸ್ತ ಕಂದಾಯ ಇಲಾಖಾ ನೌಕರರು, ರಾಜ್ಯ ಸರ್ಕಾರಿ ನೌಕರರು ಮತ್ತು ಯಾವತ್ತೂ ನಮಗೆ ಜೊತೆಯಾಗಿರ್ತಕ್ಕಂಥ ಗ್ರಾಮ ಸಹಾಯಕರ ಸಮಸ್ತ ಗ್ರಾಮ ಸಹಾಯಕರು ನಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಗ್ರಾಮ ಸಹಾಯಕರು ಕೂಡ ಅವರಿಗೂ ಕೂಡ ನಮ್ಮ ಬೆನ್ನೆಲುಬಾಗಿ ನಾವು ಬೆಂಬಲವಾಗಿ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ನಿಲ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಅವರಿಗೂ ಕೂಡ ಸೇವಾ ಭದ್ರತೆ ನೀಡಬೇಕು. ನಮ್ಮ ಪದೋನ್ನತಿ ವಿಷಯ ಸುಮಾರು 15ರಿಂದ 20 ವರ್ಷ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಯಾವುದೇ ರೀತಿ ಪದೋನ್ನತಿ ಆಗಿಲ್ಲ. ಪದೋನ್ನತಿ ಆದಷ್ಟು ಕೂಡಲೇ ಸರ್ಕಾರ ಮಟ್ಟದಲ್ಲಿ ಇರೋದರಿಂದ ಅದನ್ನು ಕೂಡಲೇ ಪ್ರಾರಂಭಿಸಬೇಕಂತಕ್ಕಂಥದ್ದನ್ನು ನಾವು ಸರ್ಕಾರಕ್ಕೆ ಮನವಿ ಮಾಡ್ತೇವೆ. ಅದೇ ರೀತಿ ಪತಿ ಪತ್ನಿ ಪ್ರಕರಣದಲ್ಲಿ ವರ್ಗಾವಣೆಯನ್ನು ಕೂಡ ಸ್ಥಗಿತಗೊಂಡಿದೆ. ಆ ಪತಿ ಪತ್ನಿ ಪ್ರಕರಣದಲ್ಲಿ ವರ್ಗಾವಣೆಯನ್ನು ಕೂಡಲೇ ಸರ್ಕಾರ ಪ್ರಾರಂಭಿಸಬೇಕಂತ ಹೇಳ್ತಾ ಮತ್ತು ಅಂತರ್ಜಿಲ್ಲಾ ವರ್ಗಾವಣೆಯನ್ನು ಕೂಡ ಸರ್ಕಾರ ಮಟ್ಟದಲ್ಲಿ ಸ್ಥಗಿತಗೊಂಡಿರೋದ್ರಿಂದ ಕೂಡಲೇ ಅದನ್ನು ಕೂಡ ಅಂತರ್ಜಿಲ್ಲಾ ವರ್ಗಾವಣೆಯನ್ನು ಪ್ರಾರಂಭಿಸಬೇಕಂತದ್ದನ್ನು ಈ 10 ಹಲವಾರು ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು. ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಇಂದು ಜಿಲ್ಲಾ ಗ್ರಾಮಾಡಳಿತಾಧಿಕಾರಿಗಳ ಸಂಘ ಮತ್ತು ಕಂದಾಯ ನೌಕರರ ಸಂಘ, ಸಮಸ್ತ ಗ್ರಾಮ ಸಹಾಯಕರ ಸಂಘ ಮತ್ತು ಎಲ್ಲ ರಾಜ್ಯ ಸರ್ಕಾರಿ ನೌಕರ ಸಂಘದವರು ಸೇರಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಘನ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ 2-3 ಮಾತು ಮುಗಿಸ್ತೇನೆ. ಮತ್ತು ನಮಗೆ ಮನವಿ ಪತ್ರವನ್ನು ಜಿಲ್ಲಾ ನೌಕರ ಸಂಘದ ಅಧ್ಯಕ್ಷರು ಗ್ರಾಮ ಲೆಕ್ಕಾಧಿಕಾರಿ ನಮ್ಮ ಜಿಲ್ಲಾ ಕಚೇರಿ ಮುಂದೆ ನಮ್ಮ ಮೂಲಭೂತ ಸೌಲಭ್ಯಗಳು ಮತ್ತು ಇನ್ನಿತರ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ನಮ್ಮ ಸರ್ಕಾರದ ತಾವು ಪ್ರತಿಭಟನೆಯನ್ನು सरकार रेवेन्यू डिपार्टमेंट के सभी कर्नाटक सरकार के पूरे ग्राम लेखाधिकारी के संघ एसोसिएशन के और ग्राम लेखाधिकारी और कंदाय इलाके सभी मिला के 1 दिन 2 दिन का 1 दिन स्ट्राइक था, 1 दिन तालुका मट्ट में हो गया, आज जिला मट्ट में ये स्ट्राइक राज्य मट्ट में है। इनका मूल उद्देश्य क्या है
मूलभूत सौकर्य देना, यानी मूलभूत सौकर्य जो हक है हमारे वो हक देना। जीवन हक जो है, फॉर एग्जांपल मोबाइल ऐप करते हैं, मोबाइल ऐप के काम करने के लिए कोई खुद ही अपने आप से पैसे डालते, कोई सरकार से कोई उसके अंदर पैसा कोई नहीं मिलता। इसी तरह ग्राम के अंदर यानी खेड़े के अंदर जहाँ जहाँ पर चौड़ी हुआ करती है, वहाँ जब चौड़ी है वहाँ पर हम मूलभूत सौकर्य नहीं है, यानी बैठने की चेयर नहीं है, कोई लैपटॉप काम करने की लैपटॉप नहीं है, ऐसे ज्वलंत समस्या है। ये कोई मांगना कोई हमारा हक है, क्योंकि हमें जो भी देना है इस पैसे में ही देना है। इसलिए क्या है, मेरा भी कुछ इसमें आग्रह है, हमारा कोई मैं भी क्या है ग्राम सहायक संघ का मैं भी एक आदमी हूँ, मैं भी एक ग्राम सहायक हूँ, ग्राम सहायक का जिला अध्यक्ष भी हूँ। हमारे इसके अंदर भी एक मेन बेड की क्या है को तो पिछले 34 साल से हम काम करते आए हुए हैं, कोई हमारे को इसके अंदर कोई बेनिफिट नहीं, सिर्फ 13-15 हज़ार से काम कर रहे हैं। इसलिए इनके एजेंडे में इन्हों भी जैसे ही अपना एक अंग यानी अपने का भी एक हाथ समझ के हमारे को हाथ साथ दे रहे हैं, आने वाले दिन में भी साथ देते हैं बोल के, इसलिए उन्होंने साथ दें, इसलिए हम भी उनके साथ हैं बोल के मैं ये बात कहती हुई